Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ಇದು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ನಾನು ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಇವತ್ತು ನಾವು ಬಂದಿರೋದು ಮಲ್ಲಿಕಾ ಬಿರಿಯಾನಿ. ಸೊ ಒನ್ ಆಫ್ ದ ಫೇಮಸ್ ಬಿರಿಯಾನಿ ಹೋಟೆಲ್ ಇನ್ ಬ್ಯಾಂಗ್ಳೂರ್. ಸೊ ಆಲ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬರ್ಸ್ ಎಲ್ಲ ರೆಕಮೆಂಡ್ ಮಾಡಿದ್ದಾರೆ. ಸೊ ಮಲ್ಲಿಕಾ ಬಿರಿಯಾನಿ ಇಸ್ ದ ಬೆಸ್ಟ್ ಅಂತ. ಸೊ ಅದಕ್ಕೆ ನಾವು ಬಂದಿದ್ದೀವಿ, ಹೇಗಿದೆ ಟೇಸ್ಟ್ ನೋಡೋಣ ಅಂತ. ಸೊ ಹೋಗಿದ ತಕ್ಷಣವೇ ಒಂದು ಲಾಂಗ್ ಕ್ಯೂ ಇತ್ತು. ಹಾಗೆ ಇಲ್ಲಿನ ಆಂಬಿಯನ್ಸ್ ಹಾಗೆ ಕ್ರೌಡ್ ನೋಡ್ತಾ ಇದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ನಮಗಂತೂ ಅನ್ನಿಸ್ತು. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಕೌಂಟರ್ಸ್ ಇದೆ. ಹಾಗೆ ಸೀಟಿಂಗ್ ಏರಿಯಾ ಕೂಡ ಹ್ಯೂಜ್ ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ನಾವು ಹೋಗೋ ಹೊತ್ತಿಗೆ ಆಲ್ರೆಡಿ ಮಟನ್ ಬಿರಿಯಾನಿ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ನಾವು ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಕಬಾಬ್ ತೊಗೊಂಡಿದ್ದೀವಿ. ಕ್ವಾಂಟಿಟಿಗೆ ಹೇಳೋದಾದರೆ ನೀವೇ ನೋಡ್ಬೋದು, ಆಲ್ಮೋಸ್ಟ್ ಒಂದು ಫುಲ್ಲು ದೊನ್ನೆಯಷ್ಟು ಬಿರಿಯಾನಿ ಇತ್ತು. ಸೊ ನನಗಂತೂ ಒಂದು ಫುಲ್ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಬಾಬ್ ಅದು ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿತ್ತು. ಊಟ ಮುಗಿದ್ಮೇಲೆ ಒಂದು ಐಸ್ ಕ್ರೀಮ್ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಹೆಸರುಘಟ್ಟ ಲೇಕ್ ಕಡೆಗೆ. ಸೊ ಇವತ್ತು ನಾವು ಹೆಸರುಘಟ್ಟಕ್ಕೆ ಬಂದಿದ್ದೀವಿ. ಸೊ ಹೆಸರುಘಟ್ಟ ಲೇಕು ಹಾಗೆ ಗ್ರೀನ್ ಲ್ಯಾಂಡ್ ಇದೆ ಅಂತೆ. ಸೊ ಬನ್ನಿ ಇವತ್ತಲ್ಲಿ ಏನೇನು ಮಾಡೋಣ ಅಂತ ನೋಡೋಣ. ಆ್ಯಕ್ಚುಲಿ ಇವಾಗ ಗ್ರೀನ್ ಲ್ಯಾಂಡ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಬಿಕಾಸ್ ಬರೋ ಟೂರಿಸ್ಟ್ ಎಲ್ಲ ಪ್ಲಾಸ್ಟಿಕ್ಕು ಪೇಪರು ಸೊ ಎಲ್ಲ ಅಲ್ಲಿ ಡರ್ಟಿ ಮಾಡಿ ಹೋಗ್ತಾ ಇದ್ದಾರೆ, ನೇಚರ್ ಹಾಳು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಪರ್ಮಿಷನ್ ಕೊಡ್ತಿಲ್ಲ ಹೋಗೋದಕ್ಕೆ. ಸೊ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಪ್ಲೀಸ್ ಎಲ್ಲೂ ಪ್ಲಾಸ್ಟಿಕ್ ಪೇಪರ್ಸ್ನ ಹಾಕಬೇಡಿ, ನೇಚರ್ನ ಸೇವ್ ಮಾಡಿ. ಸೊ ಹೆಸರುಘಟ್ಟ ಹತ್ರ ಹೋದರೆ ನಿಮಗೆ ಒಳ್ಳೆ ಗ್ರೀನರಿ ಸಿಗುತ್ತೆ. ನೀವೇನಾದರೂ ಫೋಟೋ ಶೂಟ್ ಮಾಡಿಸ್ಕೊಬೇಕು ಅಥವಾ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಬೇಕು ಅಂದರೆ ಇದು ಒಳ್ಳೆ ಜಾಗ. ಸೊ ಇಲ್ಲಿ ಬನ್ನಿ, ಒಳ್ಳೆ ಫೋಟೋ ಶೂಟ್ ಪಾಯಿಂಟ್ ಸಿಗುತ್ತೆ ನಿಮಗೆ. Sonu, say hi. Hi. ಸೊ ಹೆಸರುಘಟ್ಟ ಅಂತೂ ತುಂಬ ಅಂದರೆ ತುಂಬ ಗ್ರೀನ್ರಿ ಆಗಿದೆ, ಒಳ್ಳೆ ವ್ಯೂ. ಸೊ ಆ ಕಡೆ ಈ ಕಡೆ ನೋಡಿದ್ರೆ ಫುಲ್ಲು ಗ್ರೀನರಿ, ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಂತೂ ಈ ಥರ ಗ್ರೀನರಿ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ನಿಮಗೆ. ಸೊ ಹೆಸರುಘಟ್ಟಕ್ಕೆ ಬನ್ನಿ, ನಿಮ್ಗೆ ಒಳ್ಳೆ ವ್ಯೂ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಲೇಕ್. ಸೊ ನೀವೇನಾದರೂ ಹೆಸರುಘಟ್ಟ ಲೇಕ್ ಬರಬೇಕು ಅಂದರೆ ಹೀಗೆ ಬರಬೇಕು. ಸೊ ಲೇಕ್ಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ, ಫ್ರೀ ಇದೆ.
ಸೊ ಮೇಲೆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಹೋದರೆ ನಿಮಗೆ ಟೆಂಪಲ್ ಸಿಗುತ್ತೆ. ಸೊ ನಾವಿಲ್ಲಿ ಕೆಳಗಡೆ ಫಸ್ಟು ವಾಟರ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೀವಿವಾಗ ನೋಡ್ಬೋದು ಹೆಸರುಘಟ್ಟ ಲೇಕ್ದು ಬ್ಯಾಕ್ ವಾಟರ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲೂ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ವಾಟರ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಈ ಕೆರೆ ಮೇಲ್ಗಡೆ ಶ್ರೀ ದುರ್ಗಾಂಬಾ ದೇವಿ ಟೆಂಪಲ್ ಇದೆ. ಸೊ ಟೆಂಪಲ್ ಪಕ್ಕದಲ್ಲೇ ಲೇಕ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಸೊ ನೀವಿವಾಗ ನೋಡ್ತಾ ಇರೋದು ದ ಫೇಮಸ್ ಬ್ರಿಡ್ಜ್. ನಮ್ಮ ಕಿರಿಕ್ ಪಾರ್ಟಿ ಮೂವಿಯಲ್ಲಿ ಸಾಂಗಲ್ಲಿ ತಗೊಂಡಿದ್ದಾರಲ್ಲ, ಸೊ ಅದೇ ಪ್ಲೇಸ್. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದಿದೆ. ಸೊ ಈ ಸಾಂಗ್ನ ಇಲ್ಲೇ ಶೂಟ್ ಮಾಡಿದ್ದು. ಸಾರಿ, ನನ್ನ ವಾಯ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಆ ಬ್ರಿಡ್ಜ್ ಹತ್ರ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಸೊ ಗೇಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ನೀವು ಔಟ್ಸೈಡಿಂದ ವ್ಯೂ ನೋಡ್ಬೋದು. ಸೊ ಹೆಸರುಘಟ್ಟ ಲೇಕ್ ನೋಡ್ಕೊಂಬರೋಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಸೊ ಈಗ ನಾವು ನೆಕ್ಸ್ಟ್ ಹೊರಟಿದ್ದೆ ದಿ ಬಿಗ್ ಬಾರ್ಬಿಕ್ಯೂ ಮಾರತ್ಹಳ್ಳಿ. ಸೊ ಇಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ಇದೆ. ಸೊ ನೀವು ಕಾರಲ್ಲಿ ಬಂದರೆ ನಿಮಗೆ ವ್ಯಾಲೆಟ್ ಪಾರ್ಕಿಂಗ್ ಕೂಡ ಸಿಗುತ್ತೆ. ಸೊ ಬಿಗ್ ಬಾರ್ಬಿಕ್ಯೂ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇದು ಬ್ಯಾಂಗ್ಳೂರಿನ ಬಿಗ್ಗೆಸ್ಟ್ ಬಾರ್ಬಿಕ್ಯೂ ಬಫೆ. ಸೊ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೇ ಟೇಬಲಲ್ಲಿ ಬಾರ್ಬಿಕ್ಯೂ ತೊಗೊಂಬಂದಿಡ್ತಾರೆ. ಇನ್ನು ಸ್ಟಾರ್ಟರ್ಸಲ್ಲಿ ಕ್ರಿಸ್ಪಿ ಕಾರ್ನ್ ಅಂತೂ ಮೈ ಫೇವ್ರೆಟ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಈ ಮ್ಯಾಶ್ ಪೊಟ್ಯಾಟೋಸ್ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ ಇರೋದ್ರಿಂದ ಸೊ ವೆಜಿಟೇರಿಯನ್ಸು ಬಂದು ಟ್ರೈ ಮಾಡ್ಬೋದು. ನನಗಂತೂ ಇಲ್ಲಿನ ಪ್ರಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅದು ಅಲ್ಲೇ ಡೈರೆಕ್ಟಾಗಿ ಕುಕ್ ಆಗ್ತಾ ಇರುತ್ತೆ. ಸೊ ಹಾಗೆ ನಾವು ಎತ್ಕೊಂಡು ಅದನ್ನು ಟೇಸ್ಟ್ ಮಾಡ್ಬೋದು. ಸೊ ಇಟ್ಸ್ ಯಮ್ಮಿ. ಮಮ್ಮಿ ಹೇಗಿದೆ? ಸೋನು ಹೇಗಿದೆ? ಸೊ ಬಾರ್ಬಿಕ್ಯೂ ಎಲ್ಲ ಟ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಮೇನ್ ಕೋರ್ಸಲ್ಲಿ ಏನೇನಿದೆ ಅಂದರೆ ಚಿಕನ್ ಹಾಟ್ ಆ್ಯಂಡ್ ಸಾರ್ ಸೂಪ್, ದೆನ್ ಡಿಟಾಕ್ಸ್ ವಾಟರ್ ಇಟ್ಟಿದ್ರು. ಆ್ಯಂಡ್ ಆಲ್ಸೋ ಇದಂತೂ ಹಾಗೆ ಕಟ್ ಮಾಡಿ ಇಟ್ಟಿರೋ ಆಕ್ಟೋಪಸ್, ಸ್ಕ್ವಿಡ್, ಸೊ ರಾ ಆಗೇ ಇತ್ತು. ದೆನ್ ಕರ್ಡ್ ರೈಸ್, ದೆನ್ ಚಿಕನ್ ಮೋಮೋಸ್ ಆ್ಯಂಡ್ ವೆಜ್ ಮೋಮೋಸ್,
then salad, curd and raita, chicken biryani, chicken curry, then mutton curry, fish curry, boiled rice, mutton rohan gosh, then egg fried rice, then vegetarianally chili garlic noodles, white rice, Thai green curry, then dal and sabji, then paneer gravy, chana masala and veg biryani ಜೊತೆಗೆ ಪಾಪಡ್ and also veg hot and sour soup. ಸಲಾಡ್ ಅಂತೂ ತುಂಬ ವೆರೈಟೀಸ್ ಇದೆ, ಆಲ್ಮೋಸ್ಟ್ 6 to 7 ಟೈಪ್ಸ್ ಆಫ್ ಸಲಾಡ್ ಇದೆ. ಆ್ಯಂಡ್ ಆಲ್ಸೋ ಪಿಕಲ್ಡ್ ಪೈನಾಪಲ್ ಆ್ಯಂಡ್ ರ್ಯಾಡಿಶ್. ಇಷ್ಟೇ ಅಲ್ಲ, ಜೊತೆಗೆ ನಮ್ಮ ಸೌತ್ ಇಂಡಿಯನ್ ಫೇಮಸ್ ರಾಗಿ ಮುದ್ದೆ, ಅದರ ಜೊತೆಗೆ ಹುರುಳಿಕಾಳು ಬಸ್ಸಾರು, ಸೊ ಇದು ಬಸ್ಸಾರು, ದೆನ್ ರಸಮ್ ಆ್ಯಂಡ್ ಆಲ್ಸೋ ನಾಟಿ ಕೋಳಿ ಸಾಂಬಾರ್, ಜೊತೆಗೆ ವುಡ್ ಫೈರ್ ಪಿಜ್ಜಾ ಕೂಡ ಇದೆ. ಸೊ ನಿಮಗೆ ಬೇಕಾಗಿರೋ ಟಾಪಿಂಗ್ಸ್ ಆ್ಯಡ್ ಮಾಡಿಕೊಂಡು ವುಡ್ ಫೈರ್ ಪಿಜ್ಜಾ ಕೂಡ ಮಾಡಿಸ್ಕೊಬೋದು. ಹಾಗೆ ಲೈವ್ ಕೌಂಟರಲ್ಲಿ ನಿಮಗೆ ಇಲ್ಲಿ ಆಕ್ಟೋಪಸ್, ಸ್ಕ್ವಿಡ್, ಪ್ರಾನ್ಸ್, ಡಕ್, ಚಿಕನ್, ಹೀಗೆ ಎಕ್ಸಾಟಿಕ್ ಮೀಟ್ ಸಿಗುತ್ತೆ. ಇನ್ನು ಡೆಸರ್ಟಲ್ಲಿ ಖೀರ್, ದೆನ್ ಮೈ ಫೇವ್ರೆಟ್ ಗುಲಾಬ್ ಜಾಮೂನ್ ಆ್ಯಂಡ್ ಮೂಂಗ್ ದಾಲ್ ಹಲ್ವಾ, ಆ್ಯಂಡ್ ಆಲ್ಸೋ ಫ್ರೆಶ್ ಕಟ್ ಫ್ರೂಟ್ಸ್ ಕೂಡ ಇದೆ. ಸೊ ಕಿಡ್ಸ್ಗಂತ ಇಲ್ಲಿ ಚಾಕ್ಲೇಟ್ ಆ್ಯಂಡ್ ಕೇಕ್ ಇಟ್ಟಿದ್ದಾರೆ, ದೆನ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಆಲ್ಸೋ ಪಾಪ್ಕಾರ್ನ್. ಇನ್ನು ಇಲ್ಲಿ ಲೈವ್ ಚಾಟ್ಸ್ ಕೌಂಟರ್ ಕೂಡ ಇದೆ, ಆ್ಯಂಡ್ ಆಲ್ಸೋ ಹಾಟ್ ಜಿಲೇಬಿ ಕೂಡ ಮಾಡಿಕೊಡ್ತಾರೆ. ಇನ್ನು ಡೆಸರ್ಟ್ಗೆ ಹೋದ್ರಂತೂ ತುಂಬ ವೆರೈಟೀಸ್ ಇದೆ. ಸೊ ನೀವೇ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಡೆಸರ್ಟ್ಸ್ ಇದೆ. ಸೊ ಮ್ಯಾಂಗೋ ಪೇಸ್ಟ್ರಿ, ರಬ್ಡಿ, ಪೈನಾಪಲ್ ಪೇಸ್ಟ್ರಿ, ದೆನ್ ಬ್ರೌನೀಸ್. ಸೊ ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ನನಗಂತೂ ಈ ಡೆಸರ್ಟ್ಸ್ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ಐಸ್ ಕ್ರೀಮ್ ಸೆಕ್ಷನ್ಗೆ ಹೋದ್ರಂತೂ ನಿಮಗೆ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇದೆ, ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಇದೆ. ಸೊ ಹಾಗೆ ಇಲ್ಲಿ ಕೋಲ್ಡ್ ಸ್ಟೋನ್ ಐಸ್ ಕ್ರೀಮ್ ಕೂಡ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದರಲ್ಲಿ ಮಾಡಿಕೊಡ್ತಾರೆ. ದೆನ್ ಕುಲ್ಫೀಸ್ ಕೂಡ ಇದೆ. ಸೊ ನಮಗಂತೂ ಬಿಗ್ ಬಾರ್ಬಿಕ್ಯೂ ತುಂಬ ಇಷ್ಟ ಆಯಿತು, ಟೇಸ್ಟ್ ವೈಸ್, ಕ್ವಾಲಿಟಿ ವೈಸ್. ಹಾಗೆ ಬಾರ್ಬಿಕ್ಯೂ ಅಂತೂ ತುಂಬ ಚೆನ್ನಾಗಿದೆ. ದೆನ್ ವೆರೈಟೀಸ್ ಅಂತೂ ತುಂಬ ಅಂದರೆ ತುಂಬ ಇದೆ. ನಿಮಗಂತೂ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋ ಕನ್ಫ್ಯೂಷನ್ ಆಗ್ಬೋದು. ನಮಗಂತೂ ಅದೇ ಕನ್ಫ್ಯೂಷನ್ ಆಯಿತು. ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ, ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ಡೇ ನಮಗಂತೂ ತುಂಬ ಮೆಮೊರಬಲ್ ಆ್ಯಂಡ್ ಎಂಜಾಯಬಲ್ ಆಗಿತ್ತು. ಸೊ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.